ಸದ್ಯ ನಮ್ಮ ಅಕ್ಕ ಮಕ್ಕ ಬಿಟ್ಟವಳೆ. ಇಲ್ಲ ಅಂದಿದ್ರೆ ನಮ್ಮ ಅಕ್ಕ ನನ್ನ ಬಿಡ್ತಿದ್ಲ. ಕತಿ ಕಾಣಿಸ್ಬಿಡೋಳು, ತಿಥಿ ಕಾಣಿಸ್ಬಿಡೋಳು ನಂಗೊಂದು. ಅಯ್ಯಪ್ಪೋ ಮಕ್ಕಂಡಾಳ ಬೇಸಾಯ್ತು. ನಿಂತ್ಕೊಳ್ಳಿ ಯಾವನಲ್ಲಿ ನಿಂತ್ಕೊಳ್ಳಿ. ಓ ಮಕ್ಕಂಬಿಟ್ಟವಳೆ ಕಣ್ಮುಚ್ಚೋಳೆ ಅಂದ್ಬಿಟ್ಟು ಏನು ಇಷ್ಟ ಬಂದಂಗೆ ಹೋಗಕ್ಕೆ ಬರಕಿದೆ ಧರ್ಮಛತ್ರ ತಿಳ್ಕೊಬಿಟ್ಟು ನಿಂತ್ಕೊಳ್ಳಿ. ಅಯ್ಯೋ ಭಗವಂತ, ನಮ್ಮ ಅಕ್ಕನ ಕೈಯಲ್ಲಿ ತಗ್ಲ ಕಣ್ಣಿ. ಇವತ್ತು ನಮ್ಮ ಅಕ್ಕ ನನ್ನ ತಿಥಿ ಕಾಣಿಸ್ತಾಳೆ. ಏನಪ್ಪ ಮಾಡೋದು, ಏನು ಸುಳ್ಳು ಹೇಳೋದು, ಎಲ್ಲೋಗಿದೆ ಅಂತ ಹೇಳೋದು, ಒಂದು ಅರ್ಥನೇ ಐತಿಲ್ಲ, ಅರ್ಥ ಇಲ್ಲ ಬಿಡಿಲ್ಲ, ಏನು ಹೇಳೋದು. ಏನೆಲ್ಲ ಆ ಕಡೆ ತಿರ್ಕೊಂಡು ಯೋಚನೆ ಮಾಡ್ತಿದ್ದೆ ಮಂಚ ಕೂಡ. ನಿನ್ನ ಎಲ್ಲರೂ ಒಳ್ಳೆ ಕಡೆಗೆ ಮದುವೆ ಮಾಡಮ್ಮ, ಊರ್ಗೌಡ ಅದನ್ನ ಆ ಒಳ್ಳೆ ಕಡೆಗೆ ಮದುವೆ ಮಾಡ್ಕೊಮ್ಮ. ಯಾವ್ದಾರು ಹೆಣ್ಮಗುನ ಆ ಎಡ್ತಿ ಓದೋಳು ಅದ್ಲು ನಮ್ಮ ವಂಶ ಬೆಳಗಬೇಕು ಅಂದ್ಬಿಟ್ಟು ನಾನು ಇದು ಮಾಡಿದ್ರೆ ನೀನು ಹೆಂಗಸ್ರುಗಳ ಜೊತೆ ಚಕ್ಕಂದ ಆಡ್ತಿದ್ದೇನೆ ನೀನು. ಆ ಊರ್ ಮಂದಿ ಎಲ್ಲ ಆಡ್ಕೊಂಡು ನಗಿತಾರಲಿ ಅಲ್ಲಿ ಕಟ್ ನನ್ನ ಮಗನ. ಯಾಕ ನಾನು ಹೆಂಗಸ್ರ ಜೊತೆಗ ಯಾರೋ ಸುಳ್ಳು ಹೇಳಬೇಕು. ನಾನು ಹೊಲ್ಕೋಗಿದ್ದೆ ನೀರು ರೈಸ್ಬರ್ಮ ಅಂತೇಳಿ. ಹ್ಞೂ ಎಲ್ಲೆಲ್ಲಿ ನೀರು ಹಾಯ್ತಿದ್ದೆ ಅಂದ್ಬಿಟ್ಟು ಊರ್ ಮಂದಿ ಎಲ್ಲ ಆಡ್ಕೊಂಡು ನಗಿತಾವ್ರ ನನಗೆ ಗೊತ್ತೈತಿ. ಇನ್ಮ್ಯಾಗ ಹುಡುಗಿಗ ಇದು ಬಾಳೆಶಾಸ್ತ್ರ ಅವೆಲ್ಲ ಮಾಡಬೇಕು. ಇನ್ಮೇಲೆ ತೆಪ್ಪು ಗಟ್ಟಿಯಾಗ ಇರಬೇಕು. ಇಲ್ಲೇ ಕರ್ಕೊಬರ್ಮಂತ ಇಲ್ಲೇ ಮಾಡ್ಕೊಂಬಂತೆ ಒಂದೇ ಮನೆಗೆ ಎತ್ಕೊಂಡು ಏನಾಗಕ್ಕಿಲ್ಲ. ಇವಾಗ ಅಕಸ್ಮಾತ್ ಈಗ ನಾದಿ ಮಗಳಿದ್ದು ನಾದಿ ಮಗಳು ಒಂದೇ ಮನೆಗೆ ಇದ್ದರೆ ಒಂದೇ ಮನೆಗೆ ಎತ್ಕೊಂಡು ಗಂಡು ಹೆಣ್ಗೆ ನೀರು ಇದು ಮಾಡ್ತಿದ್ದಿಲ್ಲೇನ, ಇಲ್ಲೇ ಮಾಡುವಂತೆ ಸರಿ ಏನಾ. ಅಕೋ ಆದ್ರೂ ಕೂದಲಿಲ್ದವ್ಳು ಮದುವೆ ಆಗ್ಬೇಕಕ್ಕ. ನಂಗೊಂಥರ ಬೇಜಾರಾಯ್ತಕ್ಕ ಅವಳು ನೋಡಿದ್ರಿಯೇ. ಯಪ್ಪ ಈಗ ಏನು ಮಾಡೋಕೆ ಆಗೋಕ್ಕಿಲ್ಲ. ಅವನಾಗ ಅವನೇ ಕೊಡ್ತೀನಿ ಅಂತ ಅನ್ನಕತ್ತಾನ. ಈಗ ಎಲ್ಲಿ ಹುಡ್ಕಮ್ಮ ಎಲ್ಲಿ ಬಿಡುಮ ಲಕ್ಷ್ಮಿ ಓದ್ ಕಡೆಗೆಲ್ಲ ಬಂದು ಅಡ್ಗಾಯಿ ಅಡ್ಗಾಲಾಗ್ತಾಳ ಎಲ್ಲಂತ ಸಿಕ್ಬಿಟ್ಟು ಹುಡುಗಿರು ಸುಮ್ಕ ಆಗತ್ ಕಲ್ತ್ಕ. ಒಳ್ಳೆ ಹುಡುಗಿ ಅದಲ್ಲ ಬೇಸ್ ಹುಡುಗಿ. ಬಿಡು ಜಯಮನ್ ಮಗಳೇ ತಾನೆ ಸುಮ್ಕ ತೆಪ್ಪಗಿರ್ತಾರೆ. ನಾವು ಹಾಕಿದ ಬಿಸ್ಕೆಟ್ ಹಾಕ ತಿನ್ಕೊಂಡು. ಅಲ್ಲಕ್ಕ ಬೇಸು ಕೂದಲು ಪಾದ್ಲು ಇದ್ದಿದ್ರೆ ಚಂದ ಇರ್ತಿತ್ತು. ಏನು ಮಾಡ್ಕೊ ಆಗೋಕಿಲ್ಲ. ಕೂದಲಿಲ್ದಾರ ಆಯ್ತಾಳ. ಇವಾಗ ಏನಪ್ಪ ಮಾಡೋದು, ಇಲ್ಲ ಅಂದ್ಬಿಟ್ಟು ಏನು ಇದು ಮಾಡ್ಬಿಡ್ಕತ್ತೆ. ನೀನು ಹೇಳ್ತಿದ್ದಿ ಅಂತ ಒಪ್ಕೊತೀನಿ ಕಕ್ಕ. ನಾವೇನೋ ಅನ್ಕೋತೀವಿಕಪ್ಪ ಎಲ್ಲ ಇರಬೇಕು ಅಂತೇಳಿ. ನಮ್ಮ ಹೆಣ್ಣು ಹುಡುಗರು ನಾಳ ಅಂದ್ರೆ ಚಿಕ್ಕ ಹುಡುಗರು ಕನತೆ ಯಾಕ ಬೇಡ ಅಂತಿ. ಆಕಿನ ನೋಡ್ಕೊಂಡು ಬಂದೀವಿ ಮಾಡಿವಿ ಸುಮ್ಮನೆ ಆಗು ಆಗತ್ ಕಲ್ತ್ಕ ಅಷ್ಟೇ. ಸರಿ ಕನಕ ಆಯ್ತು ಆಯ್ತೀನಿ. ಮದುವೆ ಒಬ್ಳ ಜೊತೆಗೆ ಸೋಮ್ನ ಒಬ್ಬಾಕಿ ಜೊತೆಗೆ ಚಂದೈತಿ ಎಷ್ಟು ಚೆನ್ನಾಗದಳ ನಾಗಿ ಮಗಳು. ಗೊಂಬು ಇದ್ದಂಗೆ ಅದ ಅದು. ನನ್ನನ್ನು ಮೆಚ್ಚಿ ನನ್ನನ್ನು ಇಷ್ಟಪಟ್ಟು ಅಯ್ಯೋ ಗೌಡ್ರೇ ಮಂಚಗೌಡ್ರೇ ಅನ್ನತ್ತೆ. ನನ್ನ ಮಗನ ಅದು ಬಸ್ತು ತರಲಿಲ್ಲ ಅಂದ್ರೆ ಏನೋ ಕೊಣೆಕೊಂಡು ಹೋಯ್ತಾವನೆ. ಯಾವಳು ತಕೋಗಿದ್ನೋ ಯಾವಳ ಮುಂಡೇರ್ ತಕೋಗಿದ್ನೋ ದೊಡ್ಡ ಇಟ್ಬಿಟ್ಟಿದ್ರೆ ಈಗಿನ ಕಾಲದಾಗ ಅದು ಏನಂತ ಮಾಡ್ತಾವೋ ಬಿಡ್ತಾವೋ ಒಂದು ಅರ್ಥ ಆಗೋಲ್ದು. ಯಾವ ಮುಂಡೇರ್ ತಕೋಗಿದ್ನೋ ಮಾಡ್ತೀನಿ ನನ್ನ ಮಗಂಗೆ ಒಂಚೂರು. ಇವತ್ತು ಬರ್ಲಿ ಎಟ್ಟಿಯ ಕಲೋಪರ್ ಮುಂಡೆ ಎಲ್ಲೋದ್ಲ ಏನು ಆ ಊರ್ ಮಂದಿ ಕೈಯಾಗ ನಾನು ಹೋಗ್ಸಕ್ಕ ಅದಾಳ ಇವತ್ತು. ಬಾ ಮುಂಡೆ ನಿನ್ಗೆ ಐತಿ ನಮ್ಗೆ ಟೊಟ ಉರ್ಸ್ಕಂತಿ ಗಣ್ಣ ಬಿಟ್ಟು ಒಮ್ಮೆಯಾಗ ಊರಾಕ ಮನೆಯಾಗಿರೋದ್ ಬಿಟ್ಟು ವಾ ಬಗನೆ ಸುತ್ತಿ ಊರ್ ಮಂದಿ ನೂರು ಮಾತಾಡುವಂಗ್ ಮಾಡ್ಬಿಟ್ಲಲ್ಲ ಇವಳು. ಅಯ್ಯೋ ಭಗವಂತ, ನಮ್ಮವ್ವ ಇಲ್ಲೇ ಕುಂತವಳೆ ಇವತ್ತು ನನ್ನ ಬಿಟ್ಟಳೆ. ಏನಪ್ಪ ಮಾಡೋದು, ಇಲ್ಲೇ ಕೈಕೊಂಡು ಕುಂತವಳಲ್ಲ ನಮ್ಮವ್ವ ಇರಾಕಿಲ್ಲ ಅನ್ಕೊ ಬಂದೆ. ಯಾರೇನಂದ್ರೆ ಏನೋ ನಮ್ಮವ್ವ ಫುಲ್ಲು ಕರ ಮಾಡ್ಬಿಟ್ಟವಳಲ್ಲಪ್ಪ. ಎಲ್ಲಿಗೆ ಹೋಗಿದ್ದೆ ಅಲ್ಕಟ್ ಮುಂಡೆ ನೈಸ ಮುಂಡೆ ಊರ್ ಮಂದಿ ಎಲ್ಲ ಆಡ್ಕೊಂಡು ನಗಿಯಕತ್ತಾರ. ನಿನ್ ಮಗಳು ಎಲ್ಲೆಲ್ಲ ಹೋಯ್ತಾಳೆ ಎಲ್ಲೆಲ್ಲ ಬಿಡ್ತಾಳ ಅಂತೇಳಿ ಯಾವ್ಯಾವ ತಕ್ಕ ಹೋಯ್ತಾಳ ಅಂತೇಳಿ ಆ ಗಂಡ ಬಿಟ್ಟು ಬಂದಿದ್ದಾನೆ. ಅಚ್ಚಕಟ್ಟ ಗಟ್ಟಿಯಾಗಿರಕ್ಕೆ ಏನಮ್ಮಿ ರೋಗ ನಿನ್ಗ ಎಲ್ಲೋಗಿದಮ್ಮಿ? ಯವ್ವ ಅದು ಹೊಲ ತಕ್ಕೋಗಿದ್ದ ಕಬೆ. ಕಟ್ಟದಿಕ್ಕೆ ಹೋಗಂಗೈತಾ ಅದಕ್ಕೆ ಅಲ್ಲೇ ಹೊಲ ತಕ್ಕೋಗಿ ಹಂಗೆ ತಿರ್ಗಾಡ್ಕ ಬರೋ ಅಂದ್ಬಿಟ್ಟು ನಮ್ಮ ಹೊಲ ತಕ್ಕೋಗಿದ್ದ ಕಣವೆ. ಒಬ್ಳ ಇದ್ರೆ ಬೇಜಾರೈತೆ ಅಂತ. ಈ ಯಾಕ ಬಿಡವ ಯಾಕವ ಚುಟ್ಟಿಡ್ತಿ ಬಿಡವ ಯಾಕವ ಚುಟ್ಟಿಡ್ತಿ ಬಿಡವ. ಸೂಪರ್ ಮುಂಡೆ ನೈಸನ್ ಮುಂಡೆ ಊರ್ ಮಂದಿ ಎಲ್ಲ ಆಡ್ಕೊಂಡು ನಗಿತವ್ರ. ನಿನ್ ಮಗಳು ಗೌಡನ್ ಜೊತೆ ಕಲ್ಲಿ ನಿಂತಿರ್ತಾಳ ಬಿಡ್ತಾಳ ಅಂತೇಳಿ ನನ್ನ ಅವಮಾನ ಮಾಡ್ಬೇಕು ಅನ್ಕಂಡಿ. ನಿಮ್ಮ ಅಪ್ಪನ ನನ್ನ ಊರು ಬಿಡಿಸ್ಬೇಕು ಅನ್ಕಂಡಿ. ಗಂಡ ಬಿಟ್ಟು ಒಂದಿಯ ಗಂಡ ಬಂದು ಕರ್ಕೋಗೋರ್ಗು ತಿಕ್ಕ ಮುಚ್ಚ ಕಟ್ಟಿಯಾಗಿರ್ಬೇಕು. ಊರ್ ಮಂದಿ ನೂರು ಮಾತಾಡ್ತಾರೆ ಬಿಡ್ಬೇಕು ಮುಂಡೆ. ನಿನ್ಗೇನ ಬೊಗ್ಳಿರೋದು ನಾನು ಎಲ್ಲೂ ಹೋಗ್ಬೇಡ ಬಿಡ್ಬೇಡ ಕಮ್ಮಿ ಅಂತ ಬೊಗ್ಳಿ ನೀನು ಹೋಗ್ಬಿಟ್ಟು ನೀನು ನನ್ಗಿಂತ ಕೆಟ್ಟ ಸೂತ್ರ ಬಂದಿದ್ದೇನೆ ನೈಸನ್ ಮುಂಡೆ. ನಾನು ಗೌರವ ಜೊತೆಗೆ ಚಕ್ಕಂದಾಡ ವಿಚಾರ ಊರಲ್ಲಿರೋರ್ಗೆಲ್ಲ ಗೊತ್ತಾಯ್ತಾ? ಯಾರಪ್ಪ ಹೇಳಿರೋರು ಯಾರು ಬಿಟ್ಟಿರೋರು ಒಂದು ಅರ್ಥನೇ ಐತಿಲ್ವಲ್ಲ. ಯಾರಪ್ಪ ಹೇಳ್ದವರು? ಅಯ್ಯೋ ಭಗವಂತ ನೀನೇ ಕಾಪಾಡಪ್ಪ. ಈ ವಿಚಾರ ಹೊರಗೆ ಬರದೇ ಇದ್ರೆ ಸಾಕು. ನಂಗೆ ಗಂಡ ಮನೆಯವರು ಗೊತ್ತಾಗದೇ ಇದ್ರೆ ಸಾಕು. ಗೊತ್ತಾದ್ರೆ ನನ್ನ ಕರ್ಕೊ ಹೋಗೋದು. ಯಾವುದೇ ಕಾರಣಕ್ಕೂ ನಂಗೆ ಗಂಡ ಕರ್ಕೊ ಹೋಗಕ್ಕಿಲ್ಲ ಆಮ್ಯಾಗ. ಬಾಯ್ಬುಡೆ ನೈಸನ್ ಮುಂಡೆ ಎಲ್ಲೋಗಿದ್ದ ಬಾಯ್ಬುಡೆ? ನಿಮ್ಮ ಅಪ್ಪನ ನನ್ನ ಊರು ಬಿಡಿಸ್ಬೇಕಂತ ಮಾಡಿಯೇನೆ ಅಲ್ಕಟ್ ಮುಂಡೆ. ನೈಸನ್ ಮುಂಡೆ ನಿನ್ನ ಮೂಲೆಗಾಕಿ ಒತ್ತುಗಳು ಮನಷ್ಟು ಕೋಪ ಬರುತ್ತೆ. ನಿನ್ ಗಂಡ ಬೋಳಿ ಮಗ ಕುಡ್ದು ಅಲ್ಲಿ ಇಲ್ಲಿ ಬಿತ್ಕತಾನ. ಬಂದು ಕರ್ಕೋಕೆ ಏನೋ ಅಂದ್ಬಿಟ್ರೆ ಬಿಡ್ತಾನ. ಬಂದು ಕರ್ಕೋಗಿದ್ರೆ ರೈತಿದ್ದಿಲ್ಲೇನೋ ಎಂಡ್ರು ಅಂದ್ಕೊಂಡು ಬಿಡು ಯಾರು ಅಂದ್ಬಿಟ್ರಂತೆ ಬಂದು ನನ್ನ ಜೊತೆ ಜಗಳ ಮಾಡ್ತಾಳೆ. ಅಪ್ಪ ಬಂದ ಮೇಲೆ ಹೇಳ್ಬೇಕಾರ ಹೊಲ ತಕ್ಕೋಗಿನ ಇಲ್ವೋ ಕೇಳ್ಬೇಕಾರ. ಹೊಲದ ಇರ್ಲಿಲ್ವಾ ಅದು ಬಿಟ್ಟು ನೀನು ಜುಟ್ಟುಪಟ್ಟು ಎಳೆಯೋದು ಮಾಡೋದು ಮಟ್ಟದು ಮಾಡಕ್ಕೆ ಹೋಗ್ಬೇಡ ಕಣಬೆ. ಬಿಡು. ಹೇಯ್ ನಾಗಿ ಯಾಕೆ ನನ್ನ ಮಕ್ಳಿಗೆ ಹಂಗೆ ಹೊಡಿತಿದ್ಯಾ? ನನ್ನ ಮಕ್ಳು ಅಪ್ರಂಜಿ ಕಣೆ ಯಾಕೆ ಹೊಡಿತೀಯಾ? ನನ್ನ ಮಕ್ಕಳು ಹಾಳಾಗತ್ತ ನಿನ್ನಂತ ಕುಡುಗಣ್ಣೆ ಸಾಕ್ತಿ. ಮಿಡ್ರು ಗುಡ್ ಸುಳ ಮುಂಡರು ಅಲ್ಲಿ ಇಲ್ಲಿ ಸುತ್ತುವರಕ ನೀನೇ ಕಾರಣ ಕಣಯ್ಯ, ನೀನೇ ಕಾರಣ. ಇಲ್ಲ ಅಂದ್ರೆ ತೆಪ್ಪು ಗಟ್ಟಿಯಾಗಿ ಬಿತ್ಕೊಂಡಿರೋ ನೀನ್ನ ಕೊಟ್ಟು ಸಲ್ಗ ನೀನ್ ಕೊಟ್ಟು ದುರಂಕಾರದಿಂದ ನೀವು ಅತ್ತಿ ಕಾಟಕ್ಕೆ ಹೋಗಿರೋದವ್ಕ ಎಲ್ಲಿ ಹೋಗ್ತಾವ ಎಲ್ಲಿ ಬಿಡ್ತಾವ ದರಿದ್ರದವು. ಬಂದಿದ್ಲೇನ ಇವಳು ಒಳತ್ತಕ ಬಂದಿದ್ಲೆಯಾ? ನಮ್ಮ ಅಪ್ಪಂಗೆ ಏನಿಲ್ಲ ಒಂದು 90 ಕೊಡಿಸ್ಬಿಟ್ರೆ ಸುಳ್ಳು ಹೇಳು ಅಂದ್ರೆ ಹೇಳ್ಬಿಡುತ್ತೆ. ಇವಾಗ ಹ್ಞೂ ಅಂತಾನೆ ಎನ್ನುತ್ತೆ, ಬಂದಿದ್ಲು ಅಂತಾನೆ ಎನ್ನುತ್ತೆ. ನಾನು ಹೊಲಕ್ಕೆ ಹೋಗೇ ಇಲ್ಲ ಬಿಟ್ಟು ಇಲ್ಲ ಗೌಡ ಕೊಡಿಸಿ ಕಳಿಸಿರ್ತಾನೆ. ಇವಾಗ ನಮ್ಮಪ್ಪ ಹ್ಞೂ ಅಂತ ಅಂದೆ ಅಂತಾನೆ. ನಮ್ಮಪ್ಪ 90 ಗಿರಾಕಿ. ಹೌದು, ನನ್ನ ಮಗಳು ಹೊಲದ ತಕ್ಕ ಬಂದಿದ್ಲು. ನಾನು ನೋಡಿದ್ಲು ಹೊಲದ ತಕ್ಕ ಕದ್ಲು. ನನ್ನ ಜೊತೆಕ ಇದ್ಲು ನನ್ನ ಮಗಳು. ಇದನ್ನ ಹೇಳಕತ್ತಾನೆ. ನನ್ನ ಮಗಳು ನನ್ನ ಜೊತೆಕ ಇದ್ಲು. ಅಯ್ಯೋ ಭಗವಂತ, ಹೊಲದ ತಕ್ಕಿತ್ತೆ ನಮ್ಮ ಹೆಣ್ಮಗ. ನಾನೇ ತಪ್ಪಕ್ಕೆ ತಿಳ್ಕೊಂಡು ಮಂದಿ ಮತ್ ಕಟ್ಕೊಂಡು ನನ್ನ ಮಗಳು ಬೋದ್ಬಿಟ್ನಲ್ಲವ. ಅಯ್ಯೋ ಏನಪ್ಪ ಮಾಡೋದು? ನನ್ನ ಮಗಳು ಹೆಂಗಪ್ಪ ಸಮಾಧಾನ ಮಾಡೋದು ಇವಾಗ? ನನ್ನ ಮಗಳು ಬೇರೆ ಅಪ್ರಂಜಿ ಅಂತದು. ನಾನೇ ತಪ್ಪು ತಿಳ್ಕೊಬಿಟ್ಟ ಊರ್ ಮಂದಿ ಮಾತು ಕೇಳಿ. ನಂದು ತಪ್ಪಾಯ್ತು ಕಣ್ಮಗಳೇ, ತಪ್ಪಾಯ್ತು, ಕ್ಷಮಿಸ್ಬಿಡವ.
ನಾನು ನಿನ್ನ ಊರ್ ಮಂದಿ ಎಲ್ಲ ಹಾಡ್ಕೊಂಡು ಹತ್ತಿದ್ರಲ್ಲ ಅದಕ್ಕೆ ನಿನ್ ಮ್ಯಾಕ ಜುಟ್ಟು ಹಿಡಿದ್ಬಿಟ್ಟೆ. ನನಗೆ ಗೊತ್ತಿದ್ದಿಲ್ಲಕ್ಕವ ನೀನು ಹೊಲತ್ತಕ್ಕೆ ಹೋಗಿದ್ದೇನಾ? ಹ್ಞೂ ಕಣವ ಆಟೋದಿಂದ ಅದನ್ನೇ ಹೇಳ್ತಾನೆ ಹೊಲತ್ತಕ್ಕೆ ಹೋಗಿದೆ ಅಂತೇಳಿ. ನೀನು ಹೇಳೋದು ಮತ್ತೆ ಕೇಳಕ್ಕಿಲ್ಲವ. ಜುಟ್ಟ ಹೆಂಗೆ ಹಿಡಿತಿ ನೋಡು, ಏಟ್ ನೋಯ್ತೈತೆ ಗೊತ್ತವ ನಂಗೆ. ಕೂದಲೆಲ್ಲ ಕಿತ್ತು ಬರೋಂಗಾಯ್ತು, ತಲೆ ಎಲ್ಲ ನೋವು ಬತ್ತು. ಅವ ಏನನ್ನು ಬೇಸ್ ನೋಡ್ಕೊಳಕ್ಕಿಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದ್ರೆ ನೀನು ಹಿಂಗವ ಮಾಡೋದು ಹೋಗವ. ಸರಿ ಆಯ್ತು ಹೋಗು. ಇತ್ಲಾಗ ಕೈ ಕಾಲು ಮುಖ ತೊಳ್ಕೊಂಡು ಹಿಂದೂ ಮನೆಯಿಂದ ಬರೋಗು. ಅಲ್ಲೇ ನೀರದವ ಇತ್ಲಾಗ ಇಟ್ಟೀನಿ, ಹೋಗು ಹೋಗುವ ತಾಯಿ ಹೋಗು. ಅಳ್ಬೇಡ ಹೋಗು, ಇನ್ನೊಂದು ಕಿತ ಮಾಡಕ್ಕಿಲ್ಲ ಹೋಗು. ನಮ್ಮಪ್ಪ ಕುಡ್ಕ ನನ್ನ ಜೊತೆ ಸರ್ಸಾಡೋನು ಸಾವುಕಾರ. ರೊಕ್ಕ ಇಟ್ಟಿರೋದಕ್ಕೆ ಗೌಡಾಗಿ ನಮ್ಮಪ್ಪನ ಬುಟ್ಟಿಗೆ ಹಾಕಂಡ. ರೀ ರೀ ಒಳಗಿದ್ದೀರಾ? ಬರ್ರಿ ಇಲ್ಲಿ ಒಂಚೂರು. ಸೂರಜಪ್ಪ ಪಾರಪ್ಪ ಇಲ್ಲಿ ಒಂಚೂರು. ಏನೇನಿಂದು ಗಂಟ್ಲು ಹೊರಕಾಳು ಮಟ್ಟು ಕಾಡ್ತಿದ್ದಿ? ನಿಮ್ಮ ಅಣ್ಣನ ಕರ್ಸಿ ಗೌಡ್ರ ಮನೆ ಹತ್ರ ಜಗಳ ಮಾಡಿ ಅಂತಲ್ಲ, ನಮ್ಮ ಮಟ್ಟಿ ತಕ್ಕ ಬರಕ ಧೈರ್ಯ ಇಲ್ಲ, ಹಂಗ ಎದ್ಬಿಟ್ಟಾನ. ಏನೋ ಎದಕ್ಕೆ ಹೋಗ್ತಿದ್ದಿ? ಅಯ್ಯೋ ರೀ ನನ್ನ ಮಾತು ಕೇಳ್ರಿ. ಆ ಗೌಡ ಬಳ್ಳ ಒಳ್ಳೆಯವನಲ್ಲ ಕಣ್ರಿ. ಯಾವುದೋ ಒಂದು ಹೆಂಗ್ಸ್ ಜೊತೆಗೆ ಸಾಡ್ಕೊಂಡು ನಿಂತಿದ್ದ ಕಣ್ರಿ. ನಾನೇ ನನ್ನ ಕಣ್ಣಾರ ನೋಡಿ ಬಂದೀವಿ ತೀಟ ಕಣ್ರಿ. ನನ್ನ ನಾಣಗುವೆ ನನ್ನ ಮಗಳನ್ನ ಮದುವೆ ಮಾಡ್ಕೊಡ್ಬೇಕಾರ ಯಾವ ಸರ್ಸನ ಕಂಡಿಲ್ಲ ಏನು ಕಂಡಿಲ್ಲ. ತನ್ನ ಮಗಳು ಮದುವೆ ಮಾಡ್ಕೊಡ್ಬೇಕಾರೆ ಮಾತ್ರ ಸರ್ಸಾಡ್ತಾವನೆ ಬಿಡ್ತಾವನೆ ಎಲ್ಲ ಕಂತಾವ. ನನ್ನ ಮಗಳು ದೇವಿ ಜೀವನ ಹಾಳು ಮಾಡ್ಬೇಕು ಅನ್ಕಂದ್ರು. ಇವಾಗ ನೋಡ್ರಿ ತನ್ನ ಮಗಳು ಕೊಡ್ಬೇಕಲ್ಲ ಹೆಂಗೆ ಆಡ್ತಾವಳೆ. ಸುಪ್ನಾಥ್ ಕಿತ್ತಿ ಏನೇನಿಂದು ಏನೇ ಗೌಡ್ರ ಮಗ ಇಲ್ದಿರೋದಲ್ಲ ಸಲ್ದಿರೋದೆಲ್ಲ ಮಾತಾಡೋದು ಬಿಡುದು. ನನ್ನ ಮಗಳು ಮದುವೆ ಮಾಡ್ಕೊಡ್ಬಾರ್ದು ಅಂತ ಏನಾರು ಮನ್ಸಾಗ ಇಟ್ಕಿಟ್ಬಿಟ್ಟಿದ್ದೆ ಹೆಂಗ? ನೀನೇನ ತಿಪ್ಪಲಾಗ ಹಾಕಿದ್ರು ಅಷ್ಟೇ ಗೌಡ್ರ ಮನೆ ಸೊಸೆನಿ ನಂತಾನು. ಯಾವತ್ತಿದ್ರು ಗೌಡ್ರ ಮನೆ ಸೊಸೆನಿ ತಿಳ್ಕೊಂಬಿಡು. ಇಂಥವೆಲ್ಲ ಮಾತಾಡಿ ಬಿಟ್ಟಿ ಅಂದ್ರೋ ಮುಂದೆಲ್ಲ ತರದು ಕುಣಿಸ್ಬಿಡ್ತೀನಿ. ನಾನು 7 ದಿನ ಅಂತ ವಾಚ್ಮೆಂಟ್ ಹಚ್ಕೋಬೇಕು, ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಕ್ ಹೋಗ್ಬೇಕು. ರೊಕ್ಕ ಎಷ್ಟು ಕೊಡ್ತಾರೆ ಗೊತ್ತು ತಾನೆ? ಪಗಾರ ಎಷ್ಟು ಕೊಡ್ತಾರೆ ನಮ್ಗೆ? ಏನು ರೊಕ್ಕ ಎಲ್ಲಿ ಬರ್ತಾವ ಅಂತೇಳಿ ನಮ್ಗೆಲ್ಲ ಸಾಕಾಗ್ತವ? ನಾನು ಸುಳ್ಳು ಹೇಳ್ತಿಲ್ಲ ಕಣ್ರಿ. ನನ್ನ ತಿಟ್ಟನೇ ಹೇಳ್ತಾನೆ. ನನ್ನ ಮಗಳ ಜೀವನ ಹಾಳು ಬೇಡ್ಬೇಡ್ರಿ ಕಣ್ರಿ. ನಿಂದಮ್ಮಯ್ಯ ಅಂತೀನಿ ಹಾಳು ಮಾಡಬೇಡ್ರಿ. ಇದೊಂದು ಕಿತ್ತ ಕಲ್ಲವ ನಿನಗೂ ಗೊತ್ತಲ್ವೇನೆ? ಹೇಳೆ ಆ ಗೌಡ ಎಂತೇವನು ಅಂತ ಹೇಳೆ ಒಂಚೂರು ಹೇಳೆ. ಯಾವ ಕಲ್ಲವ ಹೇಳಿದ್ರು ಅಷ್ಟೇ, ಯಾವ ಮಲ್ಲವ ಹೇಳಿದ್ರು ಅಷ್ಟೇ, ನಾನು ನಂಬಕ್ಕಿಲ್ಲ. ಆ ಯಮ್ಮಂದು ಅವ್ರ ಮಗಳನ್ನ ಇನ್ನೊಂದು ಕಡೆ ಮಾಡ್ಕೊಟ್ಲು ತಾನೆ. ಆ ಯಮ್ಮ ಮಾತು ಕೆಮ್ಮು ಕುಡ್ದು ಓದ್ಲು ಅವ್ರ ಮಗಳು. ಅವಳದು ಮಾತು ರಾಣೆ ಬರ ಅದು ಇದು ಮಾತಾಡೋ ಕೂಡ್ದು ನಮ್ಮ ಮಟ್ಟಿಯಾಗ. ನನ್ನ ಮಗಳನ್ನ ಬೇರೆ ಕಡೆ ಮದುವೆ ಮಾಡ್ಕೊಡಕ್ಕಿಲ್ಲ. ನಾವು ಗೌಡ್ರಿಗೆ ಮದುವೆ ಮಾಡ್ಕೊಡ್ತಾವ ಅಷ್ಟೇ, ಸರಿಯೇನಾ? ನಿಂಗೆ ಕಲ್ಲಕ್ಕೆ ಬೇಕಾದ್ರೆ ಬೀಳ್ತೀನಿ ಕಣಯ್ಯ, ಬೇಡ ಕಣೆ. ನನ್ನ ಮಗಳ ಜೀವನ ಹೇಗೆ ಕೊಡಿಸ್ಬೇಡ. ನಮ್ಮ ಅಣ್ಣ ನೋಡಿದ್ರೆ ನಿನ್ನ ಗಂಡ ಸರಿ ಇಲ್ಲ, ಬಂದು ಜಗಳ ಮಾಡಕ್ಕಲ್ಲಿ ಅಂದ್ಬಿಟ್ಟು ಅಲ್ಲೇ ಮಾತಾಡ್ಬೋ ಹೋಗ್ಬಿಟ್ಟ. ನೀನು ನೋಡಿದ್ರೆ ಒಂದು ಮಾತು ಆಡಲ್ವ ಇಲ್ಲ. ನನ್ನ ಮಗಳ ಜೀವನ ಹಾಳು ಮಾಡ್ಬೇಡ ಕಣೆ. ನಿನ್ನ ತಮ್ಮಯ್ಯ ಅಂತೀನಿ ಕಣಯ್ಯ, ಬೇಡ ಕಣಯ್ಯ. ನನ್ನ ತನ್ನ ಜೀವನ ಹಾಳು ಮಾಡ್ಬೇಡ ಕಣಯ್ಯ, ಪಾಪಚ್ಚಿ ಅದು. ಯವ್ವ ಬಾರ ಬೇಲಿ ಈಗ ಯಾಕೋ ನಿನ್ ಸೊಸೆ ಜಾಸ್ತಿ ಆಗ್ಬಿಟ್ಟದೆ. ನನ್ನ ತೀರ್ಮಾನಕ್ಕೆಲ್ಲ ಅಡ್ಡಲಾಗ್ತಲ್ಲ ಬಾಯ್ಲಿ ಒಂಚೂರು ಹೊರಕ. ಏನಂತಲ್ಲ ಈ ಇಬ್ರು ಮಿಟ್ಟಕ್ಲಾಡಿರೋದು ಯಾಕ? ಏನು ಯಾವ್ದಕ್ಕೆ ಹೋಗ್ತಿದ್ದಿ ನನ್ನ? ಏನಂತಲ್ಲ ಇವ್ರದು? ನೋಡು ನಾನು ಗೌಡಂಗ ಮದುವೆ ಮಾಡ್ಕೋಬೇಕು ಅಂತಿದ್ದ. ನಮ್ಮ ತನು ಕೊಟ್ಕೋಬೇಕು ಬೇಸು ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿ. ಇವ್ರು ಜಯಮ್ಮ ನೋಡು ಗೌಡ ಅವ್ರ ಜೊತೆ ಮುಡಿಕ್ತಾನೆ, ಇವ್ರ ಜೊತೆ ಮುಡಿಕ್ತಾನೆ. ಯಾವುದೋ ಹುಡುಗಿ ಜೊತೆಗೆ ಇದ್ದ ಬುಟ್ಟಿದ ಅನ್ಕ ಬಂದು ಹೇಳ್ತಾಳಲ್ಲ, ಇವ್ರಿಗೆ ಏಟೈತಿ ಮದುವೆ ಆಗಬಾರ್ದು ಅಂತಾನೆ ಕಾಯ್ತಾಳ ಕಣ. ನಮ್ಮ ಮಟ್ಟಿಯವರೇ ಸರಿ ಇಲ್ಲ. ಆತನೇನು ಹೇಳ್ತಿರೋ ತೀಟ ಕಣತ್ತೆ. ನಾನೇ ಕಣ್ಣಾರ ನೋಡಿ ನಂಗೆ ಟೊಟ್ಟೆ ಉರಿದ್ಬಿಡ್ತು ಗೊತ್ತತೆ. ನನ್ನ ಮಗಳು ಅಂತೇವನು ಮದುವೆ ಮಾಡ್ಕೊಡ್ಬೇಕಂತೇಳಿ ನಿಜ ಕಣತ್ತೆ. ಯಾರಮ್ಮ ಹೇಳ್ಕೊಟ್ರವ್ರು ನಿನ್ಗೆ? ಊರವ್ರು ಯಾರು ಹೇಳ್ಕೊಟ್ಟವ್ರ ಹೆಂಗ? ನಿಂದ ಯಾಕೋ ಜಾಸ್ತಿ ಆಗ್ಬಿಡ್ತು ಕಣೆ ಜಯಮ್ಮ. ನೀನು ಆಗ್ಲಿಲ್ಲ ಅಂತಿದೆ. ನನ್ನ ಮಗಳನ್ನ ಕೇಳಿದ್ರೆ ಮಾಡ್ಕೊಡ್ತೀನಿ ಅಂತೇಳಿ ಇವಾಗೇನು ಬೇಡ ಅಂತಿ. ಇವಳೇನಾರು ಹೇಳ್ಕೊಟ್ಟವಳೇನ ಈ ಕಲ್ಲವ? ಅಲ್ರಿ ಅತ್ತೆ, ಶನೇಶ್ವರಂಗೆಲ್ಲ ಅನಿಶನ ಕಾರಣ ಅಂದ್ಬಿಟ್ಟು ಅನಿಷ್ಟಕ್ಕೆಲ್ಲ ಶನೇಶ್ವರನ ಕಾರಣ ಅಂದ್ಬಿಟ್ಟು ನೀವು ನನಗೆ ಬೈದ್ರೆ ಏನಕ್ಕೆ ಬರುತ್ತಾ? ನಾನು ಮಾಡಿಲ್ಲ. ನಾನು ಯಾವುದೇ ಹೇಳ್ಕೊಟ್ಟಿಲ್ಲ ಕಣತ್ತೆ. ನೀವು ಹೆಂಗಾರು ಮಾಡ್ಕೊಳ್ರಿ. ನಿಮ್ಮ ಮಧ್ಯಕ್ಕೆ ನಾವು ಬಂದ್ರೆ ನನ್ನ ತಪ್ಪಾಗೈತಿ. ನಾವು ಯಾಕಡೆ ತಕ್ಕ ನಾವು ಮಾಡ್ಕೊಬೇಕು. ಸುಮ್ಮನೆ ಮನೆ ಒಳಗಿದೀವಲ್ಲ ಅಂತ ಹೊರಗೆ ಬರೋದು ತಪ್ಪೈತಿ. ನಮ್ಮ ಮೇಲೆ ರೇಗಾಡ್ತೀರಿ ನೀವು. ಹೋಗ್ತಿರ್ಬೇಕು. 3 ಜನ ಮಾತಾಡ್ತಾರ ಅವ್ರ ಮನೆ ವಿಚಾರ. ಈಗ ಒಂದೇ ಮನೆಯವ್ರು ಆಗಿರ್ಬೋದು. ಅಣ್ಣ ತಮ್ಮದಿರಂದ್ರೆ ಬೇರೆ ಸಂಸಾರ ತಾನೆ. ನೀನು ಪಡವ ನೀನು ಇರ್ಬೇಕು, ಅವ್ನು ಪಡವ ಅವ್ನು ಮಾತಾಡ್ತಾರ. ಬಂದು ನಿಂತ ಕೇಳಿಸ್ಕತ್ತಲ್ಲ. ಏನಮ್ಮಿ ನಿಂದು ಹೇಳು ಮುಂಚಿ. ಏನು ಜಯಮ್ಮ ನಿಂದು? ನಿಮ್ಮ ಅಣ್ಣ ಬಂದಿದ್ದಂತಲ್ಲ ಅಟ್ಟಿ ತಕ್ಕ ಬರ್ಬೇಕಿತ್ತು. ನನ್ನ ಮಗ ನಿನ್ನೆ ಗ್ರಾಚಾರ ಬಿಡ್ತೀನಿ. ನಾನು ಗುಡಿಯಕೋಮ ಅಂದ್ಬಿಟ್ಟು ಧರ್ಮಸ್ಥಳ ಕಡೆಗೆಲ್ಲ ಸುತ್ತಾಡ್ಕೊ ಬರಕ್ಕೆ ಹೋಗಿನಿ. ನಿನ್ನ ಮಣ್ಣು ಬಂದು 100 ಮಾತಂದವು ಇರ್ತಾನಂತಲ್ಲ ಗೌಡ್ರ ತಕ್ಕ ಅನ್ಬೇಕಿತ್ತು ಕಣಮ್ಮಿ. ನನ್ನ ಮುಂದೆ ನಿಮ್ಮ ಅಣ್ಣ ಬಂದು ನನ್ನ ಮುಂದೆ ಅನ್ಬೇಕಿತ್ತು. ಹೋಗಿ ಮಂದಿ ಮುಂದೆ ಎಲ್ಲ ನಮ್ಮೇನು ಕೆಟ್ಟವ್ರು ಮಾಡ್ಬೇಕಂತ ಅನ್ಕೊಂಡೇನಾ? ಕೇಳಿಸ್ಕೊಂಡ್ರೆ ನಮ್ಮ ಮೂರು ಮಾತೆಲ್ಲ ಕೇಳಿಸ್ಕೊಂಡ. ನಾಳೆಯಿಂದ ಚಪ್ಪಲಶಾಸ್ತ್ರ ಅವೆಲ್ಲ ಅವ್ರ ಮನೆಯಾಗ ಮಾಡ್ತಾರಂತೆ. ಎಲ್ಲರೂ ಅಲ್ಲಿಗೆ ಹೋಗ್ಬೇಕಷ್ಟೇ. ನಾಳೆ ನಿನ್ನ ಮಗಳು ನಾವು ಎಲ್ಲ ಅಲ್ಲಿಗೆ ಹೋಯ್ತಾವೆ. ಹೆಂಗೆ ಹೋದ್ರು ಗೌಡ್ ಹೆಣ್ತೀನಿ ನಿನ್ನ ಮಗಳು. ತಿಳ್ಕೊಂಬಿಡೋದನ್ನ. ಈ ಜನ್ಮದಾಗಲ್ಲ 7 ಜನ್ಮಕ್ಕೂ ಗೌಡ್ ಹೆಣ್ತೀನಿ ನಿನ್ನ ಮಗಳು. ರೀ ನನ್ನ ಮಾತು ಕೇಳಯ್ಯ. ನನ್ಗೆ ಹೇಳ್ತಿರೋದು ಇಟ್ಟ ಕಣಯ್ಯ. ಅಲ್ಲೇ ಅವಯ್ಯ ಯಾವಳ ಒಬ್ಬಮ್ಮ ಜೊತೆಗೆ ಇದ್ದ ಕಣಯ್ಯ. ಅವಯ್ಯ ನಾನು ಕಣ್ಣಾರ ನೋಡಿನಿ ನಿಂತ್ಕಯ್ಯ. ಅಯ್ಯೋ ಹೆಂಗಪ್ಪ ನನ್ನ ಮಗಳನ್ನೇ ಈ ಬಲೆಯಿಂದ ಕಾಪಾಡೋದು. ನಾನು ಬೇರೆಯವ್ರ ಮಗಳನ್ನ ಮದುವೆ ಮಾಡಕ್ಕೆ ಹೋದೆ. ಈಗ ನನ್ನ ಮಗಳಿಗೆ ಹಿಂಗದ ಪರಿಸ್ಥಿತಿ ಬಂದ್ಬಿಡ್ತಲ್ಲೋ ಮರೆಯ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.